ಹೆಂಗೋ ರೀ ತಕ್ಕರ್ದ ಮನೆ ಆಯ್ತಪ್ಪ. ಅಯ್ಯೋ ಪದ್ಮ, ಇನ್ನ ಎಲ್ಲ ಆಗ್ತೈತೆ ತಗ. ಇನ್ನ ಮೋಲ್ಡ್ ಹಾಕ್ಬೇಕು. ಇನ್ನ ಬರೀ ಗೋಡೆ ಮಾತ್ರ ಆಗೈತೆ ಅಷ್ಟೇ. ಇದ್ರ ಮೇಲಕ್ಕೆ ಇನ್ನು ಇವಾಗ ಲಿಂಟ್ಲು ಹಾಕ್ಬಿಟ್ಟು ಇನ್ನೂ ಅದ್ರ ಮೇಲಕ್ಕೆ 3 ಅಡಿ 4 ಅಡಿ ಇನ್ನೂ ಸ್ವಲ್ಪ ಗೋಡೆ ಕಟ್ಟಿ ಆಮೇಲೆ ಇನ್ನೂ ಮೋಲ್ಡ್ ಹಾಕೋದು. ಇವಾಗೇನೋ ಬೇಗ ಬೇಗ ಗೋಡೆ ಎದ್ದಾಳ್ಬಿಡುತ್ತೆ, ಬೇಗ ಗೋಡೆ ಕಟ್ಬಿಡ್ತಾರೆ. ಆಮೇಲೆ ಅಲ್ವೇ ಇರೋದು ಸಣ್ಣ ಪುಟ್ಟ ಕೆಲಸಗಳು ಬೇಗ ಬೇಗ ಆಗಲ್ಲ. ಅದೇ ಮತ್ತೆ ಅಂದರೆ ಸಣ್ಣ ಪುಟ್ಟ ಕೆಲಸ ಗಿಲವಾಗಿರ್ಬೋದು, ಡಿಸೈನ್ಗಳು ಮಾಡೋದಾಗಿರ್ಬೋದು, ಈ ಥರ ಬೇಗ ಬೇಗ ಕೆಲಸಗಳೆಲ್ಲ ಬೇಗ ಬೇಗ ಆಗಲ್ಲ ಹೇಳು. ಅದೆಲ್ಲನ ತಡ ಹಿಡಿಯುತ್ತೆ. ಗೋಡೆ ಏನು ಬೇಗ ಬೇಗ ಇಕ್ಕಿ ಏರಿಸ್ಬಿಡ್ತಾರೆ. ಅಂದರೆ ಕಟ್ಟೋದಕ್ಕೆ ಬೇಗ ಆಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಇರೋದು ದುಡ್ಡಿಂದ ಆವಾಗಲೇ ಹೊಡ್ತಾ ಬೀಳೋದು. ಇವಾಗೇನು ಮಳ್ಳು ಇಟ್ಟಿಗೆ ಸಿಮೆಂಟ್ ಒಂದು ಇಟ್ಬಿಟ್ರೆ ಮನೆ ಆಗ್ಬಿಡುತ್ತೆ. ಆಮೇಲೆ ಒಳಗಡೆ ಒಂದು ಸದೇನೇ ಇರೋದು, ಕಿಟಕಿ ಬಾಗಿಲು, ವೈರಿಂಗಿಂದು, ಮನೆಯಲ್ಲಿ ಕಲ್ಲು ಪೇಂಟು, ಅದೊಂದ್ಸದು ಭಾಳ ಕಷ್ಟ ಅಲ್ವೇ? ನಮ್ಮ ಭಾಳ ಕಷ್ಟ. ಹಿಂಗೆ ಇಷ್ಟ್ರ ಮಟ್ಟಿಗೆ ಬಂದೈತೆ. ಇವನ್ನ ಸದ್ಯಕ್ಕೆ ನೀರು ಬಿಡ್ತಾ ಇದ್ದೀವಿ. ನೋಡೋಣ ದೇವ್ರ ದಯದಿಂದ ದೇವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾನೆ ಅಂತ. ಸಾಕು ಈಗ ಸಿಂಪಲಾಗಿ ಮಾಡ್ತಾ ಇದ್ದೀವಿ. ನೋಡೋಣ ಇನ್ನು ಹೆಂಗೆ ಆಗುತ್ತೆ ಅಂತ. ದೇವ್ರ ದಯದಿಂದ ಆದ್ರೆ ಸಾಕಾಯ್ತೆ ಬೇಗ. ನನ್ನ ಸೊಸೆ ಏನು ನಮ್ಮೀನು ಅತ್ತೆ ಒಂದು 2 ದಿವಸ ತಡ ಆದರೂ ಪರವಾಗಿಲ್ಲ, ದುಡ್ದು ಎಲ್ಲ ನಿಧಾನವಾಗಿ ಮಾಡ್ಕೊಂಡು ಎಲ್ಲ ಮಾಡ್ಕೋಬೇಕಣತ್ತೆ. ಮನೆಯ ಮೇಲೆ ಎಲ್ಲ ಇರಬೇಕು. ತಿರ್ಗಿ ಆಗ್ಲೆಲ್ಲ ಮಾಡ್ತೀವಿ ಅಂದರೆ ಯಾವುದು ಆಗಲ್ಲ ಅಂತಾಳೆ. ನಮ್ಮೀನು ಹಂಗೆ ನನ್ನ ಸೊಸೆ ಹೇಳೋದು, ನಿಧಾನವಾಗಿ ಆಗ್ಲೇಳು. ಹೆಂಗಲ್ಲ ಅಂದ್ರೆ ನಮ್ಮ ಅಯ್ಯಪ್ಪರು ಒಂದು ತಿಂಗಳಿಗೆ ಒಂದು 50,000 ಲಕ್ಷ ದುಡಿತಾರೆ. ತಿಂಗಳ ಆಗ್ಲೇಳು ದುಡ್ದಂಗೆ ಮಾಡಿಸ್ಕೊಮನ. ಏನು ಆ ಥರ ಇಲ್ಲ. ನಮ್ಮ ಪಾತಣ್ಣನೆಲ್ಲ ಕಟ್ಟೋದು, ಅದಕ್ಕೆ ಆ ಥರ ಏನಿಲ್ಲ. ದುಡ್ದಂಗೆ ತಿಂಗಳಿಗೆ 1 ಲಕ್ಷ ಅಂತಲೂ ಒಂದೊಂದ್ಸತಿ ದುಡಿತಾರೆ. 50,000 ಆದರೂ ದುಡಿತಾರೆ. 50,000 ರೂಪಾಯಿಗೆ ಏನಾದರೂ ಒಂದೊಂದು ತಿಂಗಳಂಬವೇನು ಆಡ್ಕೊಂಬರ್ತವೆ. ಹೆಂಗೋ ಮಾಡೋಣತ್ತೆ. ಎಲ್ಲ ಮಾಡ್ಕೊಂಡು ನಾವು ಮನೆಗೆ ಹೋಗ್ಬೇಕು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳವಳೆ. ನೋಡಬೇಕು. ಚೆನ್ನಾಗೈತೆ ಹೇಳಿ, ಮನೇನು ಚೆನ್ನಾಗೇ ಬಂದೈತೆ. ಚೆನ್ನಾಗಿ ಕಾಮ್ತೈತೆ. ಈಗಲೇ ಎಷ್ಟು ಚೆನ್ನಾಗಿ ಕಾಮ್ತೈತೆ ಅಲ್ಲ ಅಂದರೆ ಇನ್ನೂ ಚೆನ್ನಾಗಿ ಕಾಮ್ತೈತೆ. ನಿಮ್ಮ ಮನೆ ಹತ್ರ ಏನೋ ಬಂದಿದ್ಲಂತೆ ಮುತ್ತು. ಬತ್ತಾಳೆ ಅವಳಿಗೇನು ಹೇಳಾರು ಯಾರು ಇಲ್ಲ, ಬತ್ತಾಳೆ. ನಾ ಬಿಡ್ಕೊಂದಿಲ್ಲದಕ್ಕೆ ನಾನು ಮಾತಾಡಲಿ ಅಂತ ಸುಮ್ಮನೆ. ನೀನು ಏನಾದರೂ ಮಾತಾಡ್ಕೊಂಡು ಹೋಗು, ನಮ್ಮ ಮನೆ ಬಾಕ್ಲಿಗೆ ಯಾಕೆ ಬಂದಿದ್ಯಾ ನೀನು ಅಂತ. ನಾನೇನು ಮಗಳಲ್ವೇ ಹಂಗೆ ಅಂತ ಏನು ಹಂಗೆ ಜೋರು ಮಾಡೋಕೆ ಬದಲೇ ನೀನು ಜೋರು ಮಾಡಬೇಡ, ಸುಮ್ಮನೆ ಹೋಗ್ತಾ ಇರೋ ಅಂತ ಹೇಳಿ ಕಳಿಸಿದ್ದೀವಿ. ಹೋಗಿ ಅಲ್ಲೆಲ್ಲ ಕುತ್ಕೊಂಡವಳ. ಅವ್ರು ಯಾರು ಮಾತಾಗ ಕುತ್ಕೊಂಬ್ಲವಳು. ಯಾರು ಅಂಬಲ್ಲ. ಎಷ್ಟು ಜಂಬ ಇದು ಮಾಡಾಳಕ್ಕ. ನನಗಿಲ್ಲೋಡು, ನನಗೆ ನಿಜವಾಗ್ಲೂ ನನಗೆ ಹಿಡ್ಕೊಂಡು ಅದನ್ನೆಲ್ಲ ಹೇಳ್ಬಾರ್ದು. ಹೇಳ್ಕೊಂಡ್ರೆ ನನಗೆ ಮರ್ಯಾದಿರಲ್ಲ. ನೋಡಪ್ಪ, ತಾಯಿಯಾಗಿ ಹೇಳ್ಕೊಂತಾಳೆ. ನೋಡಿ ಮಕ್ಕಳಿಗೆ ಅಂತ ಬುದ್ಧಿ ಕಳ್ಸಾಳೆ ಅಂತ ನಾನು ಮರ್ಯಾದೆನೇ ಹೋಗುತ್ತೆ ಎಂಬ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನಿದ್ದೀನಿ. ಅಂದರೆ ನಮ್ಮ ಸ್ವಾತಿ ಹೇಳ್ದಂಗೆ ಕೇಳಲಿಲ್ಲ. ಅವಳೊಂದು ಎಷ್ಟು ಎಡವೀಳ ಅಷ್ಟು ಬಿಟ್ಟರೆ. ಆದರೆ ಇವಳು ಭಾರಿ ಭಯಂಕರ. ಅಯ್ಯಪ್ಪ, ಇವಳು ಒಳ್ಳೆಳೆ ಅಲ್ಲ, ಹೇಳ್ಬಾರ್ದು ಅದನ್ನೆಲ್ಲ. ಬಿಡು, ಏನು ಮಾಡೋಕ್ಕಲ್ಲ. ಅದಕ್ಕೆ ಬುದ್ಧಿ ಬರುತ್ತೊಂದಲ್ಲ ಒಂದಿನ. ನಾನು ನೀರು ಬಿಡ್ತೀನಿ. ನಮ್ಮ ಕರೆಂಟ್ ಹೋಗುತ್ತೆ, ಗಾಡಿಗೆಲ್ಲ ನೀರು ಬಿಡಬೇಕು. ಮೊಟ್ಟಾಗಿ ಎತ್ತಿರೇನೆ ನೀರು ಚೆನ್ನಾಗಿ ಕ್ಯೂರಿಂಗ್ ಆಗೋದು. ಅದಕ್ಕೆ ಮೋಟ್ರ್ ತಗೊಂಡು ನಮ್ಮ ಪಾಪ ಅಂದ ಬಿಡ್ತೀನಿ. ಈಗ ನೀರು ಬಿಡಲಿಲ್ಲ ಅಂದರೆ ಗಾಡಿ ಬಿಸಿಲಿಗೆ ಹತ್ಕೊಂಡು ಕಟ್ಟೋದು ಲೆಕ್ಕ ಅಲ್ಲ, ಕ್ಯೂರಿಂಗ್ ಮಾಡೋದು ಲೆಕ್ಕ ಅಂದವ್ರೆ. ಅದಕ್ಕೆ ಹೋಗಿ ಎಲ್ಲ ನೀರು ಬಿಡ್ತೀನಿ. ಹೋಗಿ ಮತ್ತೆ ಬಿಡಲಿಲ್ಲ ಒಯ್ಯೋಕ್ಕಾಗಲ್ಲ. ಆಮೇಲೆ ಬಕೆಟ್ನಾಗ ಎತ್ತೆತ್ತು ಒಯ್ತೀವಿ ಅಂದರೆ ಆಗಲ್ಲ. ಸೊಂಪ್ನಗಳಿಂದ ಎತ್ಕೊಂಬಕ್ಕೂ ಆಗಲ್ಲ. ಬಿಡ್ತೀನಿ ಹೋಗಿ. ಸರಿ ಆಯ್ತು ರೀ ತಾಕ, ಬಿಡು. ಇನ್ನೇನು ಅವಳು ಸುದ್ದಿನೇ ಮಾತಾಡೋದು ಬೇಡ ನಾವು. ಹೋಗಿ ಬಿಡೋಗಿ ಹೋಗಿ ಪಾಪ, ನಿನ್ನ ಕೆಲಸ ನೀನು ಮಾಡ್ಕೊ ಹೋಗು. ನಾನು ಹೋಗ್ತೀನಿ. ನಾನು ಕೇಳಿದೆ ಅಷ್ಟೇ, ಏನು ಬೇಜಾರು ಮಾಡ್ಕೋಬೇಡ. ಬೇಜಾರೆಲ್ಲ ಏನಿಲ್ಲ ಹೇಳು. ನೀನು ಕೇಳಿದ್ಕೆ ನಾನು ಹೇಳಿದೆ ಅಷ್ಟೇ. ಬಿಡು, ಅದಕ್ಕೆ ಯಾಕೆ ಬೇಜಾರ ಮಾಡ್ಕೊಂಬನೆ. ಇರೋದೇ ಮಾತಾಡೋದು, ಇಲ್ಲೋದು ಯಾರು ಮಾತಾಡಲ್ವಲ್ಲ. ಈ ಮನೆಯವ್ರನ್ನೇ ಕೇಳಪ್ಪ. ಎಷ್ಟು ದಿವಸ ಅಂತ ಹಿಂಗೆ ಹೊರಗೆ ಕುಕ್ಕಮ್ಮನ. ಈಗ ಇದು ಹಳೆ ಮನೆ ಆದರೂ ಪರವಾಗಿಲ್ಲ, ಅತ್ತಾಗಿಲ್ಲೇ ಇರೋಣ. ಇನ್ನೇನು ಮಾಡೋಕ್ಕಾಗ, ಬಿದ್ದೋಗಂಗೆ ಐತಲ್ಲ ಮನೆ. ಏನಾದರೂ ಕೊಡ್ತಾರೇನೋ ಪುಕ್ಸಟ್ಟೆ ಕೇಳು. ಅಯ್ಯೋ, 10,000 ರೂಪಾಯಿ ಕೊಡ್ದಿದ್ದು ಅಡ್ವಾನ್ಸು ಯಾರೂ ಕೊಡಲ್ಲ. ಅಡ್ವಾನ್ಸ್ ಕೊಡ್ರಿ ಅಂತಾರೆ. 500-1,000 ರೂಪಾಯಿ ಬಾಡಿಗೆ ಇದು. 500 ಅವ್ರು ಕೊಡ ಅಂತವ್ರಲ್ಲ. 500 ರೂಪಾಯಿ ಬಾಡಿಗೆ ಕೊಡಲೇಬೇಕು. ಹಳೆ ಮನೆ ಆದರೂ ಪರವಾಗಿಲ್ಲ. ಇದಕ್ಕೆ ಬಿದ್ದೋಗಂಗೈತೆ. ಅಲ್ಲೇ ಗೋಡೆ ಎಲ್ಲ ಬಿದ್ದೈತೆ. ನಾನೇ ಒಂದಿಟ್ಟು ಸಿಮೆಂಟ್ ಮಾಡ್ಕೊಂಬನತ್ತೀರ. ಸಿಮೆಂಟ್ ತಂದು ಸಿಮೆಂಟು ಮಳ್ಳು ಇಟ್ಕೆ ಎಲ್ಲ ತಾಂಬಂದು ಎಲ್ಲನೂ ಒಗಿತಾಗೆ ಒಂದಿಷ್ಟು ಇಟ್ಕೆ ಅಂತದೆಲ್ಲ ಇಟ್ಕೆ ಚೂರು ಅಂತದೆಲ್ಲ ಕುಟ್ಟುಬಿಟ್ಟು ಸಿಮೆಂಟ್ ಮಾಡೋಣ ಅಂತ ನಾನಿದ್ರೆ, ಅಲ್ಲ ನೋಡು ಇದಕ್ಕೆ 500 ರೂಪಾಯಿ ಬಾಡಿಗೆ, 10,000 ಅಡ್ವಾನ್ಸೇ. ಕೇಳಿದ್ರೆ ಅಂದರೆ ನಿಜ ಕೇಳಿದ್ರು. ನಾನು ಕೇಳಿದ್ನಲ್ಲ, ಅದಕ್ಕೆ ದುಡ್ಡಿಲ್ಲ, ಏನು ಮಾಡೋಣ ಇವಾಗ. ಬಾಡಿಗೆ ಸ್ವಲ್ಪ ಅಡ್ವಾನ್ಸ್ ಆದರೂ ಕೊಡೋಕ್ಕಾದ್ರೂ ದುಡ್ಡು ಇದ್ದಿದ್ರೆ ಏನೋ ಒಂದು ಮಾಡ್ಬೋದಾಗಿತ್ತು. ಈಗ ನಾನು ಕೆಲಸಕ್ಕೆ ಹೋಗ್ತೀನಿ. ಇನ್ನೂ ಹೋಗಿನ 2 ದಿವಸ ಆಗಿಲ್ಲ. ಇಂಥ ಸಮಸ್ಯೆಗಳು 2 ದಿವಸ ಹೋದೆ ಕೆಲಸಕ್ಕೆ, ತಿರ್ಗಿ ಹೋಗೋಕ್ಕಾಗಲಿಲ್ಲ. ಇವೆಲ್ಲ ಸಮಸ್ಯೆಗಳೆಲ್ಲ ಹೆಂಗೆ ಬಿಟ್ಟು ನೆನ್ನೆ ಇವತ್ತು ಹೋಗೇ ಇಲ್ಲ. ಏನು ಮಾಡೋಣ ಹೇಳು. ದಿನ ಕಂಟಿನ್ಯೂಸ್ ಆಗಿ ಹೋದರೆ ಕೆಲಸಕ್ಕೆ ಕರ್ಕೊಂಬೋದು. ಒಂದಿನ ಬಿಟ್ಟು ಹೋದರೆ ನೀನು ಅಂತ ಕೆಲಸಕ್ಕೆ ಬತ್ತೀಯ, ನೀನು ಏನು ಬೇಡ ಮನೆಯಾಗಿರು. ಹಿಂಗೆ ಒಂದಿನ ಬಿಟ್ಟು ಒಂದಿನ ಬರೋದಾದ್ರೆ ನೀನು ಯಾಕೆ ಬತ್ತಿಲ್ಲಿ, ನೀನು ಅಲ್ಲೇ ಇರುವಂತರಿ. ಕೆಲಸಕ್ಕೆ ಹೋಗೋರು ಡೈಲಿ ಹೋದ್ರೆ ಮಾತ್ರ ಏನೋ ತಿಂಗಳಿಗೆ 1
ಹಂಗೆ ರಜಾ ತಗೋಬೇಕು ಅಷ್ಟೇ. ತಿಂಗ್ಳಿಗೆ ಒಂದು ಕೊಡೋಕ್ಕೂ ಗೋಳಾಡ್ತಿರ್ತಾರೆ. ಅದಕ್ಕೆ ಮತ್ತೆ ನಾನು ಕೆಲ್ಸಕ್ಕೆ ಹೋಗೋದು ಇವಾಗ ನೋಡ್ಕೊಂಬತ್ತಾಕರ ಯಾರು ತಗೋಣ ಇಸ್ಕ ಬರಬೇಕಾಗಿತ್ತು. ಒಂದು 10-15 ಸಾವಿರ ಇದ್ದಿದ್ರೂ ಪರವಾಗಿಲ್ಲ ಅಲ್ಲೇ ನಮ್ಮ ತಾಯಿ ನೋಡಪ್ಪ ಇದ್ದಾಗ ನಾವು ಯಾರಿಗನ ಮತ್ತೆ ಆಗ ನನಗೊಂದು ಐಡಿಯಾ ಬಂತು. ಮತ್ತೆ ನಾನು ಅವಾಗ ಜೀವಿತಕ್ಕನಿಗೆ ಕೊಟ್ಟಿದ್ದೆ ದುಡ್ಡ 50,000 ಏನೋ ತಗೊಂಡೋಗಿ ಕೊಟ್ಟು ಬಂದಿದ್ದೆ ಅವ ಅಕ್ಕನಿಗೆ. 30,000 50,000ನೇ ಕೊಟ್ಟಿದ್ದೆ. 30,000 ದುಡ್ಡು ಕೇಳಿತು, ನಾನು 50,000ನೇ ಕೊಟ್ಟಿದ್ದೆ ಅವ ಅಕ್ಕನ ಹತ್ರ, ಜೀವಿತಕ್ಕನ ಹತ್ರ. ಹೋಗಿ ಇಸ್ಕೊಬತ್ತೀನಿ. ಆ ಜೀವಿತಕ್ಕನಿಗೆ ಕೊಟ್ಟಿದ್ದೆ ನಾನು. ಅವ ತಗೊಂಡೋಗಿ ಕೊಟ್ಟು ಬಂದಿರಲಿಲ್ಲ ಯಾಕೆ? ಹೌದಲ್ವೇ, ಮರ್ತೇ ಬಿಟ್ಟಿದೀಯ ಅದನ್ನು? ಕೇಳೋಗಿ ಹೋಗು, ಕೇಳು. ಅಯ್ಯೋ ದೇವ್ರೆ, ನಾನು ಮತ್ತೆ ಬಿಟ್ಟಿದ್ದೆ ಆ ಅಕ್ಕನ ಹತ್ರ. ಅಕ್ಕ ನಮ್ಗೆ ಇವಾಗ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ. ಅವಾಗ ನಮ್ಮ ಅತ್ತೆ ದುಡ್ಡು ಇಸ್ಕೊಂಡೋಗಿ ಕೊಟ್ಟಿದ್ದೆ. ನಮ್ಮ ಅತ್ತೆಗೆ ಅದು ಗೊತ್ತಿಲ್ಲ. ನಿಮ್ಮ ಅಮ್ಮನಿಗೆ ಅದು ಗೊತ್ತಾಗ್ದಂಗೆ ನಾನು ಸುಮ್ಮನೆ ಹೋಗಿ ಇಸ್ಕೊಂಬತ್ತೀನಿ. ಬಾ ಹೋಗೋಣ ಈಗಲೇ, ಇಬ್ರು ಹೋಗೋಣ ಬಾ. ಇಬ್ರು ಹೋಗಿ ಇಸ್ಕೊಂಬರೋಕ್ಕಾಗುತ್ತೆ. ನೀನೇ ಹೋಗಿ ಫ್ರೀ ಬಸ್ ಚಾರ್ಜ್ ನಾನು ಬಂದರೆ ತಿರ್ಗಾ ಜಾಸ್ತಿನ ಬಸ್ ಚಾರ್ಜ್ ಆಗುತ್ತೆ. ಬಸ್ ಚಾರ್ಜ್ ಕೊಡ್ಬೇಕಾಗುತ್ತೆ. ಸುಮ್ಮನೆ ಇನ್ನೇನಕ್ಕೆ ಬರೋಣ ಅಂತ ಇಲ್ಲೇ ಕೂತ್ಕೊಂಡಿರ್ತೀನಿ. ಅದು ಇನ್ನು ನೋಡಿದ್ರಾಯ್ತು ಬಾ. ಏನೊಂದು 10-15 ರೂಪಾಯಿ ಮುಗಿಲು ಹೇಳು ನೀನಂತನು. ಅಲ್ಲ ಹೋಗಿ ಇಸ್ಕೊಂಬರೋಣ ಅಂತ ಅಕ್ಕಯ್ಯಗೆ ಕೊಟ್ಟಿದ್ದೆ ನೋಡವಾಗ. ನನಗೆ ಈಗ ನೆನಪಾಯ್ತು ನೋಡವ, ಅಕ್ಕಯ್ಯ ಕೊಡಬೇಕು ಅಂಬೋದು ಬೇಡವೆ, ಇಸ್ಕೊಂಡೈತೆ. ನಾನು ಅವಾಗ ಎಷ್ಟು ಕಷ್ಟ ಅಂತೇಳಿ ತಗೊಂಡೋಗಿ ಕಟ್ಟು ಬಂದಿದ್ದೀನಿ. ಮನೆಯಿಂದ ಹೊರಕ್ಕೆ ಹಾಕಿದ್ಲು ಅಮ್ಮ, ಯಾರೋ ಬಡ್ಡಿ ಕೊಟ್ಟಿರೋಳು ಮನೆಯಿಂದ ಹೊರಕ್ಕೆ ಹಾಕಿದ್ಲು. ನಾನು ಹೋಗಿದ್ದಾಗ ಬಡ್ಡಿ ದುಡ್ಡು ಕೊಟ್ಟು ಹಿಂಗೆ ಬಡ್ಡೆಗೆ ಎಲ್ಲನ ತೀರಿಸ್ರಿ ಅಂತೇಳಿ ಬಡ್ಡಿ ದುಡ್ಡೆಲ್ಲ ಕೊಟ್ಟು ಬಂದಿದ್ದೀನಿ. ನನ್ನ ದುಡ್ಡು ಇರೋದಕ್ಕೆ ಅವಾಗ ಅವರು ಒಳಕ್ಕೆ ಹೋದ್ರು, ಚೆನ್ನಾಗಿದ್ದಾರೆ. ಅದಕ್ಕೆ ಹೋಗ್ತೀನಿ ತಡಿ. ಜೀವಿತಕ್ಕನಿಗೆ ಕೊಟ್ಟಿದ್ದು ಮರ್ತೇ ಬಿಟ್ಟಿದ್ದೆ ಕಣಪ್ಪ ನಾನು. ಈಗ ನೆನಪಾಗ್ತೈತೆ ನನಗೆ ಹೋಗತ್ತ. ನನಗಂತೂ ಎಷ್ಟು ಮರುವು ಅಂತೀಯ. ಅಯ್ಯೋ, ಕೊಟ್ಟಿರೋದನ್ನೇ ಮರ್ತು ಬಿಟ್ಟಿದ್ದೀನಲ್ಲ ನಾನು. ಏನು ಮಾತಾಡ್ತಕ್ಕೂ ಕಾಣ. ಹೇಳ್ತೀನಿ ಕೇಳು, ಹಸ್ಕೊಂಡಿದ್ರು ನೆಂಟ್ರ ಮನೆ ಬಾಗಿಲಿಗೆ ಹೋಗ್ಬಾರ್ದು. ನಾನು ಇಲ್ಲೋಡು, ನಾನು ಹಿಂಗೆ ಹಸ್ಕೊಂಡಿದ್ರು ಪರವಾಗಿಲ್ಲ, ನೆಂಟ್ರ ಮನೆ ಬಾಗಿಲಿಗೆ ಮಾತ್ರ ನಾನು ಹೋಗಲ್ಲ. ಅಯ್ಯೋ, ಯಾರ ಮನೆ ಬಾಗಿಲಿಗೆ ಹೋಗ್ಲಿಲ್ಲ ಅಂದರೆ ಬೇಡ ಬರ್ರಿ. ಏನು ನಾನು ಗೊತ್ತೈತೆ. ಇವಾಗಿನ ಕಾಲದಾಗೇನು ಯಾರೇನು ಯೋಚನೆ ಮಾಡಲ್ಲ. ದುಡಿಯೋದು ಕಂಡವ್ರೆ, ಕಳಿಯೋದು ಕಂಡವ್ರೆ, ಎಲ್ಲ ಕಂಡವ್ರೆ. ನಮ್ಮ ಮನೆ ಬಾಗಿಲಿಗೆ ಯಾಕೆ ಬಂದ್ವಾ ಅಂತವು ಎಲ್ಲ. ದುಡಿಯೋದು ಕಳಿಯೋದು ಎಲ್ಲ ಕಂಡಿರೋರು ಬರಬಾರ್ದು ಅಂತಾರೆ. ಎಲ್ಲಿರ್ಬೇಕು ಅಲ್ಲಿರ್ಬೇಕು. ನೋಡಿ ನಮ್ಮಮ್ಮ ಹೆಂಗೆ ನೋಡ್ತಾ ಹೋಗ್ತೈತೆ. ಇಲ್ಲ, ಜೀವಿತಕ್ಕನಿಗೆ ಕೊಟ್ಟಿದ್ದು ಇಸ್ಕೊಬತ್ತೀನಿ, ಹೋಗ್ತೀನಿ. ಕೊಡಂತ ನನಗೆ ಬೇಕು, ನಮ್ಗೆ ಕಷ್ಟ ಅಂತೇಳಿ ಕೇಳ್ತೀನಿ. ಅವತ್ತು ಹೆಂಗೆ ಕೊಟ್ಟು ನಾನು ಕೊಡು ಅಂತ ಹೇಳಿ ಕೇಳಿ ಇಸ್ಕೊಂಬಂದ್ಬಿಡ್ತೀನಿ ತಾಡಿ. ಸರಿ ಆಯಿತು, ಕೇಳಿಸ್ಕೊಂಡು ಎಷ್ಟು 50,000ನೇ ಕೊಟ್ಟಿದ್ದು ನೀನು ಅವತ್ತು? ಅಕ್ಕಯ್ಯ 30,000 ದುಡ್ಡು ಕೊಡ್ತೀನಿ ಅಂತ ಹೇಳಿತು. ನಾನೇನಂದೆ, 30,000 ಏನಕ್ಕೆ, 50,000 ಕೊಡ್ತೀನಿ, ನಿನ್ನ ಹತ್ರ ಇದ್ದರೆ ಎಲ್ಲೂ ಹೋಗಲ್ಲ ದುಡ್ಡು, ಇದ್ದಿದ್ದಂಗೆನೆ ಅಂತೇಳಿ ನಾನು ಜೀವಿತಕ್ಕನಿಗೆ ಹೇಳಿದ್ದೆ. ಎಲ್ಲ ಕೊಡ್ತೀನಿ ನಿಂದೇನೆ ಅಂತೇಳಿ ಎಲ್ಲ ಪ್ರತಿಯೊಂದು ವಿಷಯನೂ ನಾನು ಅಕ್ಕನ ಹತ್ರ ಹೇಳಿದ್ದೆ, ಜೀವಿತಕ್ಕನ ಹತ್ರನ. ಅದಕ್ಕೆ ಇವಾಗ ಹೆಂಗೆ ಮಾಡೋಣ ಅನ್ನಿಸ್ತೈತೆ ನನಗಂತೂ. ಏನು ಮಾಡೋಣ ಇವಾಗ? ಹೋಗಿ ಇಸ್ಕೊಂಬರೋದೇ ನಮಗೆ. ಹೆಂಗೆ ಇಸ್ಕೊಂಬಂದ್ರೆ ಅಡ್ವಾನ್ಸ್ ಆದರೂ ಕೊಡ್ಬೋದು ಅಷ್ಟೇ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಹಳೆ ಮನೆಗಾದರೂ ಇವಾಗ ಅಡ್ವಾನ್ಸ್ ಕೇಳ್ತಾ ಇದ್ದಾರೆ ಅಂದರೆ ಕೊಡಲೇಬೇಕಾಗುತ್ತೆ. ಅದಕ್ಕೆ ಹೋಗಿ ಇಸ್ಕೊಂಬರ್ತೀನಿ. ಸರಿ ಆಯಿತು, ಹೋಗ್ತೀನಿ ಹೇಳಿ. ನನಗೆ ಈ ವಿಷಯ ಮೊದಲೇ ಗೊತ್ತಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಇಸ್ಕೊಬತ್ತಿದ್ನಪ್ಪ. ಏನು ಮಾಡಲಿ ನನಗೆ ಗೊತ್ತೇ ಆಗಲಿಲ್ಲ, ಮರ್ತೇ ಬಿಟ್ಟಿದ್ದೀನಿ. ಹೋಗಿ ಇಸ್ಕೊಬತ್ತೀನಿ. ಏನೋ ಮಾತಾಡ್ತಾ ಇದ್ರೆ ಗಂಡ ಹೆಂಡತಿ ಬರ್ರಿ ಊಟ ಮಾಡಿರಂತೆ. ಎಲ್ಲ ಮಟ್ಟು ತುಂಬ ಕರೀರಂಟಿ, ಮಟ್ಟಸ್ತಾಗ ಯಾರೂ ಕರಿಯಲ್ಲ. ಅವಾಗಿನ ನೋಡ್ತಿದ್ದೆ ಯಾರನ್ನ ಕರೀತಾರೆ ನಾವು ಊಟ ಮಾಡೋಣ ಅಂತ. ಏನು ಮಾಡೋಣ, ನಾನು ನನ್ನ ಗಂಡ ಹೋಟ್ಲಕ್ಕೆ ತಂದು ತಿಂದ್ವಿ. ಮನೆ ಇಲ್ಲಲ್ಲ ಆಂಟಿ, ಮನೆಯ ಮಾಡ್ಕೊಂಡು ತಿಮ್ಮನ ಅಂತಂದರೆ ಮನೆ ಇಲ್ವಲ್ಲ. ಅದಕ್ಕಾಗಿಯ ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ನಾವು ಹೋಟ್ಲಿಗೆ ತಂದು ತಿಂದ್ವಿ. ಹೊಟ್ಟಸ್ದಾಗ ಯಾರು ಕರಿಯಲ್ಲ, ಹೊಟ್ಟೆ ತುಂಬ ಕರೀತಾರೆ, ಬರ್ರಿ ಉಣ್ರಿ ಅಂತ. ಏನು ನಮ್ದಿನ ಅಡುಗೆ ಆಗಲಿ ಕಣಮತ್ ಲೇಟ್ ಆಯ್ತು, ಅದಕ್ಕೆ ನಾನು ನೋಡಲಿಲ್ಲ. ಹೋಗು ಮತ್ತು ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅಷ್ಟೇ. ಸುಮ್ಮನೆ ಯಾಕೆ ಒಟ್ಟು ಸುಮ್ಮನೆ ನಮ್ಮ ಪಾಡಿಗೆ ನಾವಿದ್ದರೆ ಯಾವುದೂ ಇರಲ್ಲ. ನಡಿ ಹೋಗೋಣ. ಹೋಗಿ ಆ ಜೀವಿತನ ಕಾಕನ ಹತ್ರ ಇಸ್ಕೊಂಬರಕ್ಕಾಗುತ್ತೆ. ನೋಡಿ ನಾನು ಬರ್ತೀನಿ, ನೀನು ಸುಮ್ಮನೆ. ಜೀವಿತ ಯಾರಪ್ಪ? ಜೀವಿತ ಅಂದರೆ ಜೀವಿತ ಅಂತಂದರೆ ನಮ್ಮ ಸ್ವಾತಿ ಮದುವೆ ಆಗಿದ್ದಾಳಲ್ಲ, ಅವ್ರ ನಾದ್ನಿ. ಅವರು ಮಾತಾಡ್ಸಲ್ಲ ಇವಳನ್ನ. ಸ್ವಾತಿದು ಸಖತ್ ಜಂಬ ಅಂತೇಳಿ ಮಾತಾಡ್ಸಲ್ಲ. ಗಮತಿದ್ರು ಕಣ ಅಲ್ಲಿ. ಅವರು ಬೇರೆ ಇದ್ದಾರಂತೆ, ಅವರು ಎಲ್ಲನ ಅಂತ ಹೇಳಿ ಮಾತಾಡ್ದಂಗಿತ್ತೆಲ್ಲ ಮಾತಾಡೋರು. ಅಯ್ಯೋ, ಜೀವಿತನ ಕಂಡ್ರೆ ಸ್ವಾತಿಗಾಗಲ್ಲ, ಸ್ವಾತಿನ ಕಂಡ್ರೆ ಜೀವಿತನಿಗಾಗಲ್ಲ, ಹಂಗೆ. ಅದಕ್ಕೆ ಏನೋ ಸ್ವಲ್ಪ ಕೆಲಸ ಬೇರೆ ಇತ್ತು, ಅದಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಏನು ಮಾಡೋದು, ಸುಮ್ಮನೆ ಅತ್ಲಾಗೆ ನಾವು ಈ ಮನೆ ಮಾಡ್ಕೊಂಡಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಅನ್ನಿಸ್ತೈತೆ. ಅಯ್ಯೋ, ದುಡ್ಡೆಲ್ಲ ಬರೀ ಹಿಂಗೆ ಅಧ್ವಾನ ಆದರೆ ಹೆಂಗೆ ಅನಿಸುತ್ತೆ. ನಮ್ದೊಂದು ರೂಪಾಯಿ ದುಡ್ಡು ಇಲ್ಲೋದಕ್ಕೆ ಅಲ್ವೇ ಇವತ್ತಿಂಥ ಕಷ್ಟ ಅನ್ನಿಸ್ತೈತೆ. ಒಂದು 4 ಕಾಸು ದುಡ್ಡು ಇಟ್ಕೊಂಡ್ರೆ ಮಾತ್ರ. ದುಡ್ಡಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ.
ನಂಗೆ ಅಂತ ಹೇಳ್ತಿದ್ರು ಅವಳು ಕಂಡ್ರೆ ಅವಳಿಗಾಗಲ್ಲ ಅವಳು ಕಂಡ್ರೆ ಅವಳಿಗಾಗಲ್ಲ ಅಂತ. ಲತಾಂಟಿ ಸ್ವಲ್ಪ ಕೆಲಸ ಐತೆ ನಾನು ಹೋಗ್ಬೇಕು ಏಪ್ಪ ಅಂತ ಕೂತ್ಕೊಂಡು ಮಾತಾಡಂಗಿದ್ರೆ ಮಾತಾಡ. ಏ ಇಲ್ಲ ಬಿಡಮ್ಮ ಏನಿಲ್ಲ, ನೀವು ಸುಮ್ಮನೆ ಇಲ್ಲಿ ನಿಂತ್ಕೊಂಡಿದ್ರಲ್ಲ ನಾನು ಬಂದೆ ಅಷ್ಟೇ, ಏನಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಜೀವಿತ ಹಾಕನಿಗೆ ದುಡ್ಡು ಕೊಟ್ಟಿರೋದು ಇವಾಗ ನೆನಪಾಗೈತೆ. ನಾನು ಕೊಟ್ಟಿದ್ನಲ್ಲ ಅವಾಗ ಅಂತೇಳಿ ನನಗೆ ಇವಾಗ ಈಗ ನೆನಪಾಗ್ತೈತೆ. ನಾನು ಕೊಟ್ಟಿದ್ನಲ್ಲ ಏನು ಮಾಡಿದ್ರು ಅಂತೇಳಿ ನನಗೆ ಗೊತ್ತಾಗ್ತೈತೆ ಇವಾಗ. ಏನು ಮಾಡೋದು ಏನು ಹೇಳೋದು ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ. ಹೋಗತ್ತೆ ಇದೊಳ್ಳೆ ಸಾಹಸ ಆಯಿತು. ನೋಡ್ತಾ ಇರಿ, ನೀವು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.